ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೀವು ಯಾರಾದ್ರೂ ಗೌರ್ಮೆಂಟ್ ಜಾಬ್ಸ್ ನ ಹುಡುಕ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಓಕೆನಾ. ಸೊ ನೀವು governmentjobalert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ಜಾಬ್ ಡೀಟೇಲ್ಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು, ಓಕೆನಾ. ಸೊ ಇನ್ನು ನೀವು ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಯಾಕೆಂದ್ರೆ ಅವ್ರಿಗೂ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗಲಿ, ಹಾಗೆ ಅವರು ಕೂಡ ಜಾಬ್ ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಅಂತ, ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ಜಾಬ್ ತಿಳಿಸ್ಕೊಡ್ತಾ ಇದ್ದೀನಿ, ಮತ್ತೆ ಅದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಏಜ್ ಲಿಮಿಟ್ ಏನು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗ್ ಮಾಡ್ಕೊಳ್ಳೋದು, ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೇಕಾಗಿರುತ್ತೆ, ಲಾಸ್ಟ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಫೀಸ್ ಏನು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಯಾವುದೇ ರೀತಿಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಓಕೆನಾ. ಸೊ ಈಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಎಸ್ಐ ಇಂದ ಕರೆದಿರುವಂತ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಇಎಸ್ಐ ಅಲ್ಲಿ ಕರೆದಿದ್ದಾರೆ ಬೆಂಗಳೂರು ಮೆಡಿಕಲ್ ಟೀಚಿಂಗ್ ಫೆಸಿಲಿಟಿ ರಿಕ್ರೂಟ್ಮೆಂಟ್ 2025 ವಾಕ್ ಇನ್ ಇಂಟರ್ವ್ಯೂ ಇದೆ ಸ್ನೇಹಿತರೆ, ಓಕೆನಾ. ಸೊ ಇದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ನಿಮ್ಗೆ ಸ್ಯಾಲರಿ 1.5 ಲಕ್ಷದವರೆಗೂ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ 15 ಮೆಡಿಕಲ್ ಟೀಚಿಂಗ್ ಫೆಸಿಲಿಟಿ ಫ್ಯಾಕಲ್ಟಿಗೋಸ್ಕರ ಕರೆದಿರುತ್ತದ್ದು. ಕ್ಯಾಂಡಿಡೇಟ್ಸ್ ವಿತ್ MSMD, DNB ಆರ್ PG ಡಿಪ್ಲೊಮಾ ಮಾಡ್ಕೊಂಡಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ವಾಕ್ ಇನ್ ಇಂಟರ್ವ್ಯೂ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ 5 ಜೂನ್ಗೆ ನೀವು ವಾಕ್ ಇನ್ ಇಂಟರ್ವ್ಯೂ ಮಾಡ್ಬೇಕಾಗಿರುತ್ತೆ. ಸೊ ಎಲ್ಲಿ ಅಂತ ಹೇಳಿದ್ರೆ ESI ಮೆಡಿಕಲ್ ಕಾಲೇಜು, PGIMSR ಅಂಡ್ ಮಾಡೆಲ್ ಹಾಸ್ಪಿಟಲ್ ಬೆಂಗಳೂರು, ಓಕೆನಾ. ಸೊ ಈ ಒಂದು ಇದಕ್ಕೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದ್ರದ್ದು ಏನು ವೇಕೆನ್ಸಿ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಈ 2 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಅಸೋಸಿಯೇಟ್ ಗೆ 10, ಅಸಿಸ್ಟೆಂಟ್ ಗೆ 5, ಟೋಟಲ್ 15 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ MS, MD, DNB ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು 67 ವರ್ಷದವರೆಗೂ ಏಜ್ ಲಿಮಿಟ್ ನ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸ್ಯಾಲರಿ ನೋಡೋದಾದ್ರೆ 1,67,000 ರೂಪಾಯಿಂದ ಹಿಡಿದು 1,44,000 ರೂಪಾಯಿದ್ದು ಕೂಡ ಇದೆ ಸ್ನೇಹಿತರೆ, 2 ಅಸಿಸ್ಟೆಂಟ್ ಮತ್ತೆ ಅಸೋಸಿಯೇಟ್ಗೆ, ಓಕೆನಾ. ಸೊ ಇಂಟರ್ವ್ಯೂ ಯಾವಾಗ ಅಂತ ಹೇಳೋದಾದ್ರೆ 5ನೇ ತಾರೀಕು ಜೂನ್ 2025. ರಿಪೋರ್ಟಿಂಗ್ ಟೈಮ್ ಬಂದು 9:30 ಇಂದ 10:30 ಒಳಗಡೆ ನೀವು ರಿಪೋರ್ಟ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನ್ಯೂ ಅಕಾಡೆಮಿಕ್ ಬ್ಲಾಕ್ ESI ರಾಜಾಜಿನಗರ ಬೆಂಗಳೂರಲ್ಲಿ ಇರೋದು ಸ್ನೇಹಿತರೆ, ಓಕೆನಾ. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ಕಂಪ್ಲೀಟ್ ಆಗಿ ತಗೊಂಡೋಗಿ ಸ್ನೇಹಿತರೆ. ಕಂಪ್ಲೀಟ್ ಡಾಕ್ಯುಮೆಂಟ್ಸ್, ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡೋಗಿ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದೇನಪ್ಪ ಡಾಕ್ಯುಮೆಂಟೇಶನ್ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಹೇಗೆ ಸಿಗುತ್ತೆ ಏನು ಅಂತ ಹೇಳಿದ್ರೆ, ಈ ಒಂದು ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ ಈ ಲಿಂಕ್ ಅಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ನೀವು ಈ ಒಂದು ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಫಸ್ಟ್ ನೋಡಿ, ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಫೋಟೋ ಪೇಸ್ಟ್ ಮಾಡಬೇಕು, ನಿಮ್ಮ ಪೋಸ್ಟ್ ಯಾವ್ದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಫುಲ್ ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಏಜ್, ರಿಲಿಜಿಯನ್, ನ್ಯಾಷನಾಲಿಟಿ, ಮೇಲ್ ಅಡ್ರೆಸ್. ಸೊ ಇಮೇಲ್ ID ಮ್ಯಾಂಡೇಟ್ರಿ, ಫೋನ್ ನಂಬರ್, ಆಧಾರ್ ನಂಬರ್, ಪರ್ಮನೆಂಟ್ ಅಡ್ರೆಸ್, ಯಾವ್ದು ಜೆಂಡರ್ ಅಂತ ಹೇಳ್ಬಿಟ್ಟು ಬರೀಬೇಕಾಗಿರುತ್ತೆ. ಸೊ ರೈಟ್ 1 ಫಾರ್ ಮೇಲ್, 2 ಫಾರ್ ಫಿಮೇಲ್, 3 ಫಾರ್ ಟ್ರಾನ್ಸ್ಜೆಂಡರ್, ಓಕೆನಾ. ಪರ್ಸನಲ್ ಡಿಸಬಿಲಿಟಿ ಆಗಿದ್ರೆ ಹೌದಾ ಇಲ್ಲ ಅಂತ ಹೇಳ್ಬಿಟ್ಟು, ಆಗಿದ್ರೆ ಎಸ್ ಅಂದ್ರೆ ಎಷ್ಟು ಪರ್ಸೆಂಟೇಜ್, ಗೌರ್ಮೆಂಟ್ ಎಂಪ್ಲಾಯ್ಸ್ ಏನಾರ ಆಗಿದ್ದೀರಾ ಅಥವಾ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಕೇಳ್ತಾ ಇದಾರೆ. ಸೊ ಎಸ್ ಹಾಕ್ಬೇಕಾಗಿರುತ್ತೆ. ಅದಾನಂತರ ನಿಮ್ಮ ಕೆಟಗರಿ ಏನು ಅಂತ ಹೇಳ್ಬಿಟ್ಟು, ಮತ್ತೆ ನಿಮ್ಮ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಮತ್ತೆ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಕೊಟ್ಟಿರುವಂತದ್ದು, ಓಕೆನಾ. ಸೊ ನೇಮ್ ಆಫ್ ದ ಕಾಲೇಜ್, ಅಡ್ರೆಸ್, ಯೂನಿವರ್ಸಿಟಿ, ಡ್ಯೂರೇಷನ್, ಎಕ್ಸಾಮ್, ಸಬ್ಜೆಕ್ಟ್ ಪಾಸ್ಡ್, ಪರ್ಸೆಂಟೇಜ್. ಅದಾನಂತರ ನೀವೇನಾದ್ರೂ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ರೆ ಸೊ ಅದನ್ನು ಕೂಡ ನೀವು ಫುಲ್ ಬರೀಬೇಕಾಗಿರುತ್ತೆ. ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರ್ಗು ನೀವು ಕಂಪ್ಲೀಟ್ಲಿ ಬರ್ಕೊಂತ ಹೋಗ್ಬೇಕಾಗಿರುತ್ತೆ, ಓಕೆನಾ. ಸೊ ಇದಾದ ನಂತರ ನೀವು ರಿಸರ್ಚ್ ಪಬ್ಲಿಕೇಶನ್ಸ್ ಏನಾದ್ರು ಮಾಡಿದ್ರೆ ರಿಸರ್ಚ್ ಪಬ್ಲಿಕೇಶನ್ಸ್ ಕೂಡ ಇಲ್ಲಿ ನೀವು ಬರೀಬೇಕಾಗಿರುತ್ತೆ, ಓಕೆನಾ. ಸೊ ರಿಸರ್ಚ್ ಪಬ್ಲಿಕೇಶನ್ ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ನೀವು ಫಿಲ್ ಮಾಡಿ ಸೈನ್ ನ ಮಾಡ್ಕೋಬೇಕಾಗಿರುತ್ತೆ, ಓಕೆನಾ. ಸೊ ಹಾಗೆ ನೀವು ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಕೋಬಹುದು, ನೋಟಿಫಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಪ್ರತಿಯೊಂದು ಪೋಸ್ಟ್ ಗೆ ಕೂಡ ಯಾವ ಯಾವ ಪೋಸ್ಟ್
ಏನೇನು ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಕೊಟ್ಟಿದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ಗೆ, ಓಕೆನಾ. ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೀವು ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಹಾಗೆ ಈ ಒಂದು ಪೋಸ್ಟ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಈಗಾಗಲೇ ನಿಮ್ಗೆ ಜೂನಿಯರ್ ಅಕೌಂಟೆಂಟ್ ಕಮ್ ಸ್ಟೋರ್ ಕೀಪರ್ ಪೋಸ್ಟ್ ಕೂಡ ತಿಳಿಸ್ಕೊಟ್ಟಿದ್ದೆ. ಸೊ ಫುಡ್ ಆಹಾರ ಇಲಾಖೆಯಲ್ಲಿ ಕರೆದಿರುವಂತದ್ದು, ಅದ ನಂತರ ಗದಗಲ್ಲಿ ಕರೆದಿರುವಂತಹ ಮೆಡಿಕಲ್ ಏನ್ ಪೋಸ್ಟ್ ಇತ್ತು ಅದಕ್ಕೂ ಕೂಡ ಕರೆದಿರೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಇಲಾಖೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ಕೆಪಿಟಿಸಿಎಲ್, NMDC, ಈ ರೀತಿ ಪ್ರತಿಯೊಂದು ಕೂಡ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋಗಳು ಐ ಬಟನ್ ಅಲ್ಲಿ ಇರುತ್ತೆ ಸ್ನೇಹಿತರೆ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.